ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಗಣಪತಿ ಹಬ್ಬ ಹತ್ರ ಬರ್ತಾ ಇದೆ. ಅದರ ವಿಶೇಷವಾಗಿ ಸಿಹಿ ಕಡುಬಿನ ರೆಸಿಪಿ ಅತ್ಯಂತ ಸುಲಭವಾಗಿರೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಹೂರ್ಣನ ರೆಡಿ ಮಾಡ್ಕೋತಾ ಇದ್ದೀನಿ. ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಹಸಿ ತೆಂಗಿನ ತುರಿ 1 ಗ್ಲಾಸ್ ಅಷ್ಟು. ದೊಡ್ಡ ತೆಂಗಿನಕಾಯಲ್ಲಿ ಅರ್ಧ ಹೋಳಷ್ಟನ್ನ ಉಪಯೋಗ ಮಾಡಿದ್ದೆ. ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ. 1 ಗ್ಲಾಸ್ ಅಷ್ಟು ತೆಂಗಿನ ತುರಿಗೆ ಅರ್ಧ ಗ್ಲಾಸ್ ಅಷ್ಟು ಬೆಲ್ಲ. ಇದು ಕರೆಕ್ಟ್ ಆಗಿರೋ ಪ್ರಪೋರ್ಷನ್. ಇಷ್ಟ ಹಾಕೊಂಡ್ರೆ ಸಾಕಾಗತ್ತೆ. 2 ಏಲಕ್ಕಿ. ಏಲಕ್ಕಿಗೆ ಬದಲಾಗಿ ಏಲಕ್ಕಿ ಪುಡಿನ ಕೂಡ ಉಪಯೋಗ ಮಾಡ್ಬೋದು. ಹೂರ್ಣ ಮಾಡಲಿಕ್ಕೆ ನೀರನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಹಸಿ ತೆಂಗಿನ ತುರಿಯಲ್ಲಿ ಸಾಕಷ್ಟು ನೀರಿನ ಅಂಶ ಇರುತ್ತೆ. ಬೆಲ್ಲ ಕರಗಿದ ಮೇಲೆ ಅದು ಕೂಡ ನೀರು ಬಿಡುತ್ತೆ. ಅಷ್ಟೇ ಸಾಕಾಗತ್ತೆ. ಬೆಲ್ಲ ತೆಂಗಿನ ತುರಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಬೇಯಿಸ್ಕೋಬೇಕು. ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಬೇಗ ಆಗೋಗುತ್ತೆ. ಸುಮಾರು 1 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ. ಈಗಿದಾಗಿದೆ. 4 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡಿದ್ದೆ. ಇಷ್ಟರಲ್ಲೇ ಹೂರ್ಣ ರೆಡಿ ಆಗೋಗುತ್ತೆ. ತುಂಬಾ ಸಿಂಪಲ್ ಆಗಿರೋ ಹೂರ್ಣ ಇದು. ಯಾರು ಬೇಕಾದರೂ ಮಾಡ್ಬೋದು. ಈಗ ಹೂರ್ಣ ತುಂಬಾ ಜಾಸ್ತಿ ಬಿಸಿ ಇದೆ, ತಣ್ಣಗಾಗಬೇಕು. ಇದು ತಣ್ಣಗಾಗಷ್ಟರಲ್ಲಿ ಅಕ್ಕಿ ಹಿಟ್ಟನ್ನ ಉಕ್ಕರಿಸ್ಕೊಳ್ಳೋಣ. 1.5 ಗ್ಲಾಸ್ ಅಷ್ಟು ನೀರು, ಚಿಟಿಕೆಯಷ್ಟು ಉಪ್ಪು, ನೀರನ್ನ ಕುದಿಸ್ಕೋಬೇಕು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. 1 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು. ನಾನು ಉಪಯೋಗ ಮಾಡಿರೋದು ರೆಡಿಮೇಡ್ ಅಕ್ಕಿ ಹಿಟ್ಟು. ನೀವು ಬೇಕಿದ್ರೆ ಮೊದಲು ಅಕ್ಕಿನ ತೊಳೆದು ಒಣಗಿಸಿ ಮಿಲ್ಲಲ್ಲಿ ಹಿಟ್ಟನ್ನ ಮಾಡಿಸ್ಕೋಬೋದು. ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಹೇಳಿರೋ ಪ್ರಪೋರ್ಷನ್ ಅಂದರೆ 1.5 ಗ್ಲಾಸ್ ಅಷ್ಟು ನೀರು, 1 ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಪರ್ಫೆಕ್ಟ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈಗ ತುಂಬ ಜಾಸ್ತಿ ಬಿಸಿ ಇದೆ. ಸ್ವಲ್ಪ ತಣ್ಣಗಾಗಲಿ, ಅಂದರೆ ಸಂಪೂರ್ಣವಾಗಿ ತಣ್ಣಗಾಗಕ್ಕೆ ಬಿಡಬೇಡಿ. ನಾದಲಿಕ್ಕೆ ಸುಲಭ ಆಗಬೇಕು. ಅಷ್ಟರ ಮಟ್ಟಕ್ಕೆ ತಣ್ಣಗಾದರೆ ಸಾಕಾಗತ್ತೆ. ಈಗ ಉಕ್ಕರಿಸ್ಕೊಂಡಿರೋ ಅಕ್ಕಿ ಹಿಟ್ಟು ಸ್ವಲ್ಪ ಮಟ್ಟಕ್ಕಷ್ಟು ತಣ್ಣಗಾಗಿದೆ. ಇದನ್ನು ಸುಮಾರು 5 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಎಣ್ಣೆ ಇದ್ರ ಮೇಲೆ ಹಾಕೋಬೋದು. ಕೈ ಕೂಡ ಎಣ್ಣೆನ ಸವರ್ಕೋಬೋದು. ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಒಂದು ಪರ್ಫೆಕ್ಟ್ ಆಗಿರೋ ಸ್ಮೂತ್ ಆಗಿರೋ ಟೆಕ್ಸ್ಚರಲ್ಲಿ ಮಾಡ್ಕೋಬೇಕು. ಒರಟಿರಬಾರ್ದು, ಸ್ಮೂತ್ ಆಗಿರ್ಬೇಕು, ನೈಸ್ ಆಗಿರಬೇಕು. ಅಕ್ಕಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ಕಡುಬು ಒಡೆಯೋದಿಲ್ಲ. ಆಮೇಲೆ ರೆಡಿಮೇಡ್ ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡೋಂಗಿದ್ರೆ ಒಳ್ಳೆ ಕಂಪನಿ, ಒಳ್ಳೆ ಬ್ರ್ಯಾಂಡೆಡ್ ಅಕ್ಕಿ ಹಿಟ್ಟನ್ನ ಉಪಯೋಗ ಮಾಡಿ. ಅಥವಾ ಮನೇಲಿ ಮಾಡಿದ್ದಿದ್ರು ಒಳ್ಳೆಯದೇ ಕೂಡ. ಈಗ ಚೆನ್ನಾಗಿ ನಾದ್ಕೊಂಡಿದ್ದಾಗಿದೆ. ಕಡುಬುಗಳನ್ನ ಮಾಡ್ಕೋತಾ ಇದ್ದೀನಿ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಕೂಡ ಮಾಡ್ಬೋದು. ಈ ರೀತಿ ಮಾಡಲಿಕ್ಕೆ ಕಷ್ಟ ಅಂದರೆ ಕಡುಬು ಮೇಕರ್ ಬರುತ್ತಲ್ಲ, ಅಚ್ಚು ಬರುತ್ತಲ್ಲ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಮೋಲ್ಡ್ ಬರುತ್ತಲ್ಲ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಸುಲಭ ನೋಡಿ ಆ ರೀತಿಯಾಗಿ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೈಯಲ್ಲಿ ಮಾಡೋದ್ರಿಂದ. 11 ಕಡುಬು ಆಯಿತು ಹೇಳಿರೋ ಪ್ರಪೋರ್ಷನಲ್ಲಿ. ಸ್ಟೀಮ್ ಮಾಡ್ಕೋಬೇಕು 10 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ಹಬೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ನೋಡಿ, 1 ಕಡುಬು ಕೂಡ ಒಡೆದಿಲ್ಲ. ಅಕ್ಕಿ ಹಿಟ್ಟನ್ನ ಉಕ್ಕರಿಸ್ಕೊಂಡ್ಮೇಲೆ ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೋಬೇಕು. ಅದು ತುಂಬಾ ಮುಖ್ಯವಾಗಿರೋ ಸ್ಟೆಪ್ಪು. ಅಕ್ಕಿ ಹಿಟ್ಟನ್ನ ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಅಷ್ಟೇ ಚೆನ್ನಾಗಿ ಕಡುಬು ಬರುತ್ತೆ. ಗಣಪತಿ ಹಬ್ಬದ ದಿನ ಟ್ರೈ ಮಾಡಿ ನೋಡಿ. ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.